ಎಷ್ಟೋ ವರ್ಷಗಳ ನಂತರ ಆಪ್ಷನ್ ಏನು ಹಾಕ್ಲೆ ಭಾಳ ನಮ್ಮ ಬಗ್ಗೆ ಮಾತಾಡ್ತಾರಲ್ಲ ಅದಕ್ಕೆ ಅಣ್ಣ ಚಂದ ಮಾತಾಡ್ತಿದ್ರು. ಬಡವ್ರ ಮಕ್ಕಳು ಬೆಳೆಯೋದೇ ಬೇಡ. ಹಾಯ್ ಹಾಯ್ ಹಾಯ್, ಎಲ್ಲಿ ಹೊಂಟಿಯ? ಬೂ ಚೆನ್ನಾಗಿ ಕಾಣ್ತೀಯಲ್ಲಿ. ಎಷ್ಟು ದಿನದ ಮೇಲೆ ಈ ಥರ ರೆಡಿ ಆಗಿದೆಯಾ? ಎಷ್ಟೋ ವರ್ಷಗಳ ನಂತರ, ಅಲ್ಲ 3-4 ವರ್ಷ ನಂತರ ರೆಡಿ ಆಗ್ತಿದ್ದೀನಿ. ಮದುವೆಗಿಂತ ಹಿಂದೂ ಈ ಥರ ರೆಡಿ ಆಗಿರ್ಲಿಲ್ಲ ನಾನು. ಹಾಂ ಹೌದು, ಅದಕ್ಕೂ ಮುಂಚೆ ಆಯಿತು. ಮದುವೆ ಆಗೋಕ್ಕಿಂತ ಮುಂಚೆ ಹಿಂಗೆ ರೆಡಿ ಆಗಿದೆ. ಹಾಂ, ಸೊ ಹೇಗೆ ಕಾಣ್ತಾ ಇದ್ದೀನಿ? ಚಂದ ಕಾಣಿಸ್ತಿದೀಯಾ? ಮಾಡ್ತೀಯಾ? ಯೂಟ್ಯೂಬಿಗೆ ಪೋಸ್ಟ್ ಮಾಡ್ತಾ ಇದ್ದೀನಿ. ಪೋಸ್ಟ್ ಎಡಿಟಿಂಗ್ ಮನೇಲಿ ಪುರ್ಸತ್ತಿಲ್ಲ ನಿಂಗೆ? ನನ್ನ ಮಗಳು ಬಿಡಲ್ಲ, ಅದಕ್ಕೆ ಎಲ್ಲರೂ ಟೈಮ್ ಸಿಗ್ದಾಗ ಮಾಡ್ಕೊಳ್ಳೋದು. ಹಾಂ 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 ಹಾಂ, ಸುಂದ್ರಿ ಜಾಣಿದೆಯಾ? ನಾನು ತುಂಬ ಶಾಣೆ ಇದ್ದೀನಿ. ಶಾಣೆ ಟಾಪ್ ಗೌಳೆ ನಮ್ಮ ಹುಡುಗಿ. ಇದು ಕ್ಯಾಪ್ಷನ್ ಏನು ಹಾಕ್ಲೆ ಭಾಳ ನಮ್ಮ ಬಗ್ಗೆ ಮಾತಾಡ್ತಾರಲ್ಲ ಅದಕ್ಕೆ. ಈ ಊರೇ ಹಿಂಗಮ್ಮ, ಅದು ಯಾಕೆ ಹಂಗಮ್ಮ, ಎಲ್ಲಿ ನೋಡ್ರು ಹಂಗಮ್ಮ. ಆಮೇಲೆ ಅಷ್ಟೇ. ನಂಗೆ ಏನು ಮಾತಾಡ್ತಾರಲ್ಲ ನಮ್ಮ ಬಗ್ಗೆ, ನಾವೇನು ಮಾಡದೇ ಇದ್ರೂ ನಮ್ಮ ಬಗ್ಗೆ ಮಾತಾಡ್ತಾರೆ. ಏನು ಮಾಡಂಗಿಲ್ಲ, ಊರೇ ಸರಿ ಇಲ್ಲ, ಜನನೇ ಸರಿ ಇಲ್ಲ, ನಾವು ಮಾತ್ರ ಅವ್ರ ಹತ್ರ ಮಾಡೋಕ್ಕಾಗಲ್ಲ. ಅವ್ರ ಹತ್ರ ಮಾಡೋಕ್ಕಾಗಲ್ಲ, ಅದಕ್ಕೆ ಉರ್ಕೊಳ್ಳೋದು ಅವ್ರು ಅಷ್ಟೇ. ದುಡ್ಕೊಂಡು ಸಾಯಲಿ ಬಡ್ಡಿಮ್ಮ. ಅಷ್ಟೇ ಬಡ್ಡೆ ತಾವು. ಕಾದು 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 ಬಸ್ಸಿಗೆ ಅವಳೇ ಬೈಕ್ ತಗೊಬರ್ತದಳು. ಇನ್ನೆಂತ ಮಾಡೋದು, ಬಸ್ಸು ಬರ್ತಾಯಿಲ್ಲ, ಟೈಮು ಆಯಿತು. ಬೈಕೆ ತಂದ್ಯಾ? ಬಸ್ ಬರಲ್ಲ. ಹುಷಾರಿ ಕರ್ಕೊಂಡು ಹೋಗ್ತೀಯಲ್ಲ? ಏನೋ ಆಂಜನೇಯನ ಮೇಲೆ ನಂಬಿಕೆ. ಜೈ ಆಂಜನೇಯ. ಹೀಗೆ ಬೈಕ್ ಓಡಿಸ್ತಿದ್ಯಲ್ಲ, ಹೆಂಗೆ ಅನಿಸ್ತಿದೆ? ನನ್ನೊಂದು ಚೆನ್ನಾಗಿ ಕರ್ಕೊಂಡು ಹೋಗವ್ವ. ತುಂಬ ಟೈಮಲ್ಲೇ ಲಾಂಗ್ ಡ್ರೈವ್ ಹೋಗ್ತೀನಿ. ಹಾಂ, ತುಂಬ ಟೈಮಲ್ಲ, ಅದು ಇಷ್ಟು ಲಾಂಗ್ ಹೋಗೇ ಇಲ್ಲಲ್ಲ. ನಾನು ಸ್ವಲ್ಪ ಮನೆ ಹತ್ರ ಓಡಾಡ್ತಿದ್ವಿ ಅಷ್ಟೇ. ಹಾಂ, ನಾನಂತೂ ದೂರ ಬೈಕು ಮದುವೆ ಆಗಿದ್ದ ಮುಂಚೆ ಓಡ್ತಿದ್ದೆ, ಆಮೇಲೆ ನಮ್ಮ ಮನೆಯವ್ರ ಜೊತೆ ಓಡ್ತಿದ್ದೆ. ಅದೇ ಅದೇ, ನಾವು ಚೆನ್ನಾಗಿ ಹೋದ್ರು ಮುಂದಗಡೆ ಚೆನ್ನಾಗಿ ಬಂದ್ರೆ ಸಾಕು. ಹಣ ನಾವು ಗೋಡೆನಲ್ಲ ಬರ್ತದೆ, ಆದರೆ ಈ ಗ್ರಾಚಾರ ಸರಿ ಇರುತ್ತೋ ಇಲ್ಲೋ ಹೇಳೋಕ್ಕಾಗಲ್ಲ. ಅದಕ್ಕಾಗಿ ಅದು ಬೇರೆ ಹುಡುಗಿರೋಗೋ ಹೆಣ್ಮಗು ಅಂತ ಅನ್ಬಿಟ್ರೆ, ಅಯ್ಯೋ ನಾವೀಗ ಏನಾರು ಆಯಿತು ಅಂದರೆ ಇದನ್ನ ನಾಡ್ಕೊಂಡು ನಗಣಕ್ಕೆ ಎಷ್ಟು ಜನ ಬೇಕು. ಪರ್ಫೆಕ್ಟ್ ಇಲ್ಲ ಅಂದರೆ ಬಿದ್ರೂ ಯಾರೂ ಹೇಳಲ್ಲ. ಪರ್ಫೆಕ್ಟ್ ಇದ್ದು ಬಿದ್ರೂ ಅವಳಿಗೆ ಬೇಕಿತ್ತಾ, ಶೋಕಿ ಬೇಕಿತ್ತಾ ಅಲ್ಲೇ ನಾನು ಹೇಳೋದು. ಅದೇ ಬಾಯ್ಸ್ ಬೈಕ್ ಓಡಿಸಿ ವಿಡಿಯೋ ಮಾಡ್ಕೊಂಡ್ರೆ ಅದು ಅವರಿಗೆ ಆಟಿಟ್ಯೂಡ್. ನಾವು ಹುಡುಗಿರು ಮಾಡ್ಕೊಂಡ್ರೆ ಶೋಕಿ, ತಿರ್ಪೆ ಶೋಕಿ ಅಂತಾರೆ. ಯಾಕೆ? ಆಸೆ ಎಲ್ಲರಲ್ಲೂ ಇರುತ್ತೆ. ನಾವು ಬಡವ್ರ ಮಕ್ಕಳು ಬೆಳೆಯೋದೇ ಬೇಡವಾ? ಯಾಕೆ ಆಸೆ ಇರ್ತೀರಾ ವಿಡಿಯೋ 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 ಅಂತ? ಅದೇ ಹೇಳದೆ, ಈಗ ನಮ್ಮ ಸುತ್ತಮುತ್ತಲು ಯಾರು ವೀಡಿಯೋಸ್ ಮಾಡ್ತಾ ಇಲ್ಲ, ಅದಕ್ಕೆ ಅವ್ರಿಗೆ ಹಂಗೆ ಅನಿಸ್ತಾ ಇರೋದು. ಆದರೆ ಹೊರಗಡೆ ಯಾರೇ ವೀಡಿಯೋಸ್ ಮಾಡಲಿ, ಅಯ್ಯೋ ಲೈಕ್ ಕೊಡೋದೇನು, ಅವ್ರಿಗೆ ಮೆಸೇಜ್ ಮಾಡೋದೇನು, ಚೂರು ಕಂಡ್ಕೊಂಡು ಫಲ ಕೊಟ್ಟು ಬಿಡೋದು. ಅದೇ ಊರು ಮನೆ ಮಕ್ಕಳಾದ್ರೆ ಸಸಾರ ಪಡಿತಾರೆ. ಅದೇ ಅದೇ, ಏನು ತಗೊಳಕ್ಕೆ ಹೋಗ್ತಿದೀಯ? ರಾಖಿ. ನಮ್ಮ ಅಣ್ಣಂಗೆ ರಾಖಿ. ಎಷ್ಟು ರಾಖಿ ಗೊತ್ತಾ? ಇಲ್ಲಿದೆ ನೋಡು, ಇಲ್ಲಿದೆ ನೋಡು. ಅದಲ್ಲ, ನನಗೆ ಬಜರಂಗ ದಳ ರಾಖಿ ಕೇಳು, ಅಣ್ಣನ ಕೇಳು. ಅಣ್ಣ RSS ರಾಖಿ ಇಲ್ವಾ? ಇಲ್ಲಿ ಕೆಂಪು ಇದಿರುತ್ತಲ್ಲ, ಮೆರೂನ್ ಮೆರೂನ್ ಇಲ್ಲಿ ಎಲ್ಲ ಸಿಗಲ್ವಾ ಅದು? ಮತ್ತೆ ಎಲ್ಲ ಹೋಗುತ್ತೆ? ಯಾವ ಥರದ್ದೆಲ್ಲ ಬೇಕು? ನಿಂಗೆ ಸಿಕ್ಕದಾನೆ? ನನಗೆ ಸಿಕ್ಕದ ಇಷ್ಟು ರಾಕಿ. ಯಾರ್ಯಾರಿಗೆ ಕಟ್ತೀವಂತ ನೋಡೋಣ. ಪಾರ್ಕ್ ಮಾಡ್ತಾವಳೆ ಬೈಕ್ನ. ಲಾಕ್ ಮಾಡಿದ್ಯಾ? ಹಿಂಗೆ ಒಂದು ಫಂಕ್ಷನ್ ಇತ್ತು, ಊಟ ಮಾಡ್ಕೊಂಡು. ಹೆಂಗಿತ್ತು ಊಟ? ಅಣ್ಣ ಚಂದ ಮಾತಾಡ್ತಿದ್ರು ತಾನೆ? ಅಂತೂ ಮುಗಿಸ್ಕೊಂಡು ವಾಪಸ್ ಹೊರಟಾಯ್ತು.
ಅಂತೂ ಸುಗಮವಾಗಿ ನನ್ನನ್ನು ಮನೆಗೆ ಕರ್ಕೊಂಡು ಬಂದಿದ್ದಕ್ಕೆ ಧನ್ಯವಾದಗಳು. ಚೇತು, ನೀ ಯಾವಾಗಿಂದ ಬೈಕ್ ಓಡಿಸೋದು ಕಲ್ತ್ಕೊಂಡಿಯಾ? ನನಗೆ ಚಿಕ್ಕ ವಯಸ್ಸಿಂದಲೇ ಇಷ್ಟ. ನಮ್ಮನೆ ಅಪ್ಪಾಜಿ ಟಿ.ವಿ.ಎಸ್ ಹೊಡಿತಿದ್ದೆ ಆವಾಗ 5-6ನೇ ಕ್ಲಾಸಲ್ಲಿ ಇರ್ಬೇಕಾದ್ರೆ ಎಲ್ಲ. ಆದರೆ ಈ ಥರ ರೋಡಲ್ಲೆಲ್ಲ ಕೊಡ್ತಿರ್ಲಿಲ್ಲ, ಬೈತಾರೆ ಅಂತ, ಮತ್ತು ಶಾಲೆ ಮಾಸ್ಟ್ರು ಬೈತಾರೆ, ಮತ್ತು ನಮ್ಗೆಲ್ಲ ಓಡಿಸೋದು ಪರ್ಫೆಕ್ಟ್ ಇರಲಿಲ್ಲ ಅಂತ. 6th 7th ಹೋಗೋರು ಅಂಗಡಿಗೆಲ್ಲ ತರಕ್ಕೆ ಶುರು ಮಾಡಿದ್ವಿ ಅಪ್ಪಾಜಿ ಟಿ.ವಿ.ಎಸ್ನ. ಆವಾಗಿಂದ ಚುಚುರೆ ಕಲಿತು ಈಗ ಫುಲ್ ಈಗ ನೋಡಿ ಹೊಸ ತನಕ ಓಡ್ಸೋಂಗಾಗಿದ್ದೀವಿ. ಯಾವ್ಯಾವ ಗಾಡಿ ಓಡಿಸಿದೀಯಾ? ಟಿ.ವಿ.ಎಸ್ ಫುಲ್ ಕೊಂಟ್ರು ನಾನು. ಕೇಳಿಸಲ್ಲ. ಟಿ.ವಿ.ಎಸ್ ಫುಲ್ ಕೊಂಟ್ರು ನಾನು. ಹಂಗೆ ಸ್ಕೂಟಿ ಓಡ್ತಿದ್ದೀನಿ, ಆಮೇಲೆ ಗೇರ್ ಗಾಡಿ ಓಡ್ತಿದ್ದೀನಿ. ಗೇರ್ ಗಾಡೀಲಿ ಆಲ್ಮೋಸ್ಟ್ ಎಲ್ಲ ಕಂಪ್ನಿದು ಓಡ್ತಿದ್ದೀನಿ ಅನ್ಸುತ್ತೆ. ಪಲ್ಸರು, ವಿಕ್ರಾಂತು, ಹೋಂಡಾ, ಡಿಸ್ಕವರ್ ಎಕ್ಸೆಟ್ರಾ. ಬುಲೆಟ್ಟು ಅಮ್ಮನ ಕಾಲ ಆವಾಗ ಓಡ್ತಿದ್ದೆ. ಅದು ಅಷ್ಟು ಅವಾಗ ಎಲ್ಲ ಗಾಡಿ ಓಡಿಸಿ ಕಾರ್ ಕಲ್ತು ಬಿಡೋದ್ರಾಗೆ ತುಂಬ ಆಸೆ ಇದೆ. ನನ್ನ ಗಂಟ ಕಾರ್ ತಗೊಳ್ಳಿ ಅಂತ ಕಾಯ್ತಾ ಇದ್ದೀನಿ. ಕಾರಲ್ಲಿ ಮೊನ್ನೆ ಟಿಲ್ಲರ್ ಓಡಿಸಿಯಾ? ಹಾಂ, ಟಿಲ್ಲರ್ ಜಾಸ್ತಿ ಬರಲ್ಲ. ಮಳೆಯರ ಮನೆ ಹತ್ರ ಬಂದ್ವಿ. ಅವ್ರಿಗೆ ನಾವು ಬೈಕ್ ಒಯ್ದಿದ್ದೆ ಗೊತ್ತಿಲ್ಲ. ಈಗ ಹೆಂಗೆ ರಿಯಾಕ್ಷನ್ ಕೊಡ್ತಾರೋ ಗೊತ್ತಿಲ್ಲ. ನೋಡ್ತಾ ಇದಾರಲ್ಲ. ಗಾಳಿ ಇಷ್ಟೋ ತನಕ ನಾನು ವಿಡಿಯೋ ಮಾಡಿದ್ಲ. ಈಗ ಅವಳು ಹೋಗಿ ನಮ್ಮ ಜಾಕ್ಸಿ ಮಾತಾಡಿಸ್ತಾ ಇದ್ದಾಳೆ. ಅವಳು ಬರ್ಬೇಕಲ್ಲಪ್ಪ ಮತ್ತೆ. ಬರೀ ನನ್ನೇ ತೋರಿಸಿದ್ರೆ ಅವಳು ಬರೋದು ಯಾವಾಗ? ಹೆಂಗೆ? ಹಾಯ್. ನಮ್ಮನೆ ನಾಯಿ ನಾವು ಮುಡ್ದೆ ಹೊರಗ್ನವ್ರು ಮುಟ್ಟಕ್ಕಾಯ್ತಾ? ಓ ಹೆಣ್ಮಗು ಹೆಣ್ಮಕ್ಳ ಕೈಲಿ ಸಾಧ್ಯ ಆಗದೆ ಇರೋದು ಯಾವ್ದಿದೆ ಹೇಳ? ಅಲ್ಲ, ಯಾರು ಮಾತಾಡಿ ಚೂ ಬಿಟ್ಬಿಡ್ತೇನೆ. ಅಣಿಯ ನಾಳೆ ರಕ್ಷಾ ಬಂಧನ ಕಣ. ಏನು ಕೊಡ್ತೀಯಾ? ಮರ್ಯಾದೆ ಉಳಿಸ್ತೀಯ? ಏನು ಕೊಡ್ತೀಯ ಹೇಳೋ? ನೋಡು ಜೂಮಲ್ಲಿ ಹಿಡಿತೀನಿ ನಿನ್ನ. ರಮಿಸಿ ಸುಮ್ಮನೆ ಕುತ್ಕೊಳ್ಳ. ಸುಮ್ಮನಿರು ನೀನು. ನನ್ನ ನಾಟಕ ಚೀಟ್ ಬೇಡ ಅಂತ ಹೇಳು. ಯಾಕೆ ಮಾಡ್ತೋಡು ಕೂಡ